ಹಾಯ್ ವರ್ಸ್ ನಮಸ್ಕಾರ. ನಾನು ನಿಮ್ಮ ಟ್ರಾವೆಲ್ ವಿತ್ ಪುರುಷೋತ್ತಮನ್. ನಾವು ನೋಡ್ತಾ ಇರೋದು ಇವತ್ತು ಬಸವನಗುಡಿ. ಬಸವನಗುಡಿಯಲ್ಲಿ ಇರುವ ಕಲೆಗಾಯಿ ಪರೀಕ್ಷೆ ಅಂತ ವರ್ಷಕ್ಕೆ ಒಂದು ಸಾರಿ ನಡೆಯುವ ಒಂದು ದೊಡ್ಡ ಜಾತ್ರೆ ಇದು. ಇದು ಒಂದು 4 ದಿನ 5 ದಿನ ನಡೆಯುತ್ತೆ ಈ ಜಾತ್ರೆ. ಈ ಜಾತ್ರೆದ ಏನು ಮುಖ್ಯವಾದ ಇದು ಅಂದರೆ ಕಡಲೆಕಾಯಿ. ಈ ಕಡಲೆಕಾಯಿ ಫೆಸ್ಟಿವಲ್ ಇದು ಬಸವನಗುಡಿ ಬಸವೇಶ್ವರ ದೇವಸ್ಥಾನ ಇದೆ. ಒಂದು 1000 ವರ್ಷ ಹಳೆ ಕಾಲದ ದೇವಸ್ಥಾನ. ಆ ದೇವಸ್ಥಾನಕ್ಕೆ ಇದು ಕಡಲೆಕಾಯಿ ಪರೀಕ್ಷೆ ಅಂತ ಒಂದು ಜಾತ್ರೆ ನಡೆಯೋದು. ಈ ಕಡಲೆಕಾಯಿ ತಿಂದು ನಾವು ಕೆಳಗೆ ಬಿಸಾಕುವುದು, ಇದನ್ನು ಈ ಮಾಯವಾಗ್ಬಿಡುತ್ತಂತೆ, ಕಣ್ಣಿಗೆ ಕಾಣಲ್ವಂತೆ ಆ ಕಸ ಗಲೀಜೆಲ್ಲ. ಆ ಥರ ಒಂದು ಹೇಳ್ತಾರೆ ಇದನ್ನು. ಆ ಥರ ಒಂದು ದೊಡ್ಡ ಒಂದು ವಿಶೇಷವಾದ ಒಂದು ಸ್ಥಳ ಇದು ಬಸವನಗುಡಿ ಅಂತ. ಇದು ಹೆಸರು ಬಸವನಗುಡಿ. ಬಸವನಗುಡಿಯಲ್ಲಿ ವರ್ಷಕ್ಕೆ ಒಂದು ಸಾರಿ ನಡೆಯೋದು ಕಡಲೆಕಾಯಿ ಪರೀಕ್ಷೆ ಅಂತ. ಈ ಪರೀಕ್ಷೆ ನೋಡೋಕ್ಕೆ ಲಕ್ಷಾಂತರ ಜನರು ಬರ್ತಾರೆ, ಹೋಯ್ತಾರೆ, ಎಲ್ಲ ನೋಡ್ತಾರೆ. ಅದೇ ನೋಡೋಕೆ ಹೋಗ್ತಾ ಇದ್ವಿ. ನೋಡ್ತಾ ಇದ್ದು ಟ್ರಾವೆಲ್ ವಿತ್ ಪುರುಷೋತ್ತಮನ್. ಬನ್ನಿ ನೋಡೋಣ. ಒಂದು ಜಾತ್ರೆ ಅಂದರೆ ನಮ್ಮ ಮನೆಗೆ ಏನೇನು ಬೇಕೋ ಆ ವಸ್ತುಗಳೆಲ್ಲ ಮಾರ್ತಾರೆ. ಮಾರೋದೇ ನೋಡ್ತಾ ಇದ್ದೀವಿ. ಮನೆಗೆ ಏನೇನು ಬೇಕು ಒಳ್ಳೊಳ್ಳೆ ನೋಡಿ ಗೊಂಬೆಗಳಿದೆ. ಈ ಮನೆಗೆಲ್ಲ ಉಟ್ಟು ಸೌಂದರ್ಯ ಪಡಿಸ್ಬೋದು ಮನೇನ. ಅಷ್ಟೊಂದು ತುಂಬ ಚೆನ್ನಾಗಿದೆ. ಏನೇನೋ ಮಾರ್ತವ್ರೆ. ಈ ಮಾರೋದು ನೋಡೋಕ್ಕೆ ನಂಗೆ ತುಂಬ ಆಸೆ ಆಗುತ್ತೆ, ತಗೊಳ್ಬೇಕು ಅಂತ. ಅಂಥದ್ದು ಒಂದು ಇರುತ್ತೆ. ಆ ಪರ್ಚೇಸ್ ಎಲ್ಲ ನಾವು ನೋಡಿಕೊಂಡು ಹಂಗೆ ಮುಂದಕ್ಕೆ ಹೋಗೋಣ ದೇವಸ್ಥಾನ ಹತ್ರ. ದೊಡ್ಡ ಗಣೇಶ ಅಂತ ಅದು ಭಾಳ ಫೇಮಸ್ಸು. ಬಸವನಗುಡಿ ಬಸವೇಶ್ವರ ದೇವಸ್ಥಾನ ಕೆಳಗೆ ಇರೋ ದೊಡ್ಡ ಗಣೇಶನ ದೇವಸ್ಥಾನ. ಆ ದೇವಸ್ಥಾನನೂ ನೋಡಿ ಆ ಆಶೀರ್ವಾದನ ಪಡ್ಕೊಂಡು ಹಂಗೆ ಸುತ್ತಾಡ್ಕೊಂಡು ಬರೋಣ. ನೀವು ನೋಡ್ತಾ ಇರೋದು ಟ್ರಾವೆಲ್ ವಿತ್ ಪುರುಷೋತ್ತಮನ್ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ ನೋಡೋಣ ಮುಂದಕ್ಕೆ ಹೆಂಗಿದೆ ಅಂತ. ಕಡಲೆಕಾಯಿ ಅಂದರೆ ಎಲ್ರಿಗೂ ಭಾಳ ಇಷ್ಟ. ಯಾಕಂದರೆ ಹಣ ಕಾಸಿಗೆ, ಈ ಆಸ್ತಿ ಪಾಸ್ತಿಗೆ ಆಸೆ ಪಡ್ತಿಲ್ದವ್ರು ಕೂಡ ಈ ಕಡಲೆಕಾಯಿಗೆ ಆಸೆ ಪಡ್ತಾರೆ. ಯಾಕಂದರೆ ಕಡಲೆಕಾಯಿ ಅಂದರೆ ಅಷ್ಟೊಂದು ಒಂದು ರುಚಿ, ಅಷ್ಟೊಂದು ಒಂದು ಆಸೆ ಕಡಲೆಕಾಯಿ ಮೇಲೆ.
ಕಡಲೆಕಾಯಿ ಮೇಲೆ ಎಲ್ರಿಗೂ ಭಾಳ ಒಂದು ದೊಡ್ಡ ಪ್ರೀತಿ ಇರುತ್ತೆ, ಒಂದು ಆಸೆ ಇರುತ್ತೆ. ಕಡಲೆಕಾಯಿ ಅಂದರೆ ನಾವು ಪಡ್ಕೊಳ್ಬೇಕು ಒಂಚೂರ ತೊಗೊಂಡು ಒಂಚೂರು ಬಾಯಿಗಾದ್ರೆ ಹಾಕ್ಕೊಳ್ಬೇಕು ಅಂತ ಭಾಳ ಒಂದು ಆಸೆ ಇರುತ್ತೆ ಮನುಷ್ಯರಿಗಾಗಲಿ, ಮಿರ್ಗಗಳಿಗಾಗಲಿ, ಯಾವುದಕ್ಕೂ ಆಗಲಿ. ಇದ್ರ ಮೇಲೆ ಭಾಳ ಒಂದು ಆಸೆ ಇರುತ್ತೆ. ಕಡಲೆಕಾಯಿ ಅಷ್ಟೊಂದು ಮಹತ್ವ ಇದೆ ಕಡಲೆಕಾಯಿಗಾಗಿ. ಈ ಸೌತಲ್ಲಿರುವ ಕಡಲೆಕಾಯಿಗಳೆಲ್ಲ ವೆರೈಟಿಗಳು ಏನೇನು ವೆರೈಟಿಗಳಿದೆ ಅಷ್ಟು ವೆರೈಟಿನೂ ಇಲ್ಲಿ ಮಾರಾಟ ಮಾಡ್ತಾವ್ರೆ. ಭಾಳ ಚೆನ್ನಾಗಿದೆ ಕಡಲೆಕಾಯಿ ನೋಡಿದಾಗ ನಮಗೇನೋ ಒಂಥರ ಭಾಳ ಆಸೆ ಇರುತ್ತೆ. ಇದು ಒಂಚೂರು ತಗೊಳ್ಳೋಣ, ಅದು ಒಂಚೂರು ತಗೊಳ್ಳೋಣ, ಇದು ಏನಾದ್ರು ಮಾಡೋಣ ಅಂತ ಭಾಳ ತುಂಬ ಒಂದು ಆಸೆ ಇರುತ್ತೆ. ಅಷ್ಟೊಂದು ಮಹತ್ವ ಇದೆ ಕಡಲೆಕಾಯಿಗಾಗಿ. ಈ ಕಡಲೆಕಾಯಿ ಒಂದು ಜಾತ್ರೆ ನಡೆಯುತ್ತಂದರೆ ಆ ಬೆಂಗಳೂರು ಸಿಟಿಯಲ್ಲೇ, ಇದು ಕರ್ನಾಟಕ ಸಿಟಿಯಲ್ಲೇ ನಡೆಯೋದು ಈ ಜಾತ್ರೆ. ಈ ಜಾತ್ರೆನ ನೋಡಿ ನಾವು ಆ ಸಂತೋಷ ಪಡ್ಕೊಂಡು ನಿಮಗೂ ತೋರಿಸೋಣ ಅಂತ ನಾವು ಹೋಗ್ತಾ ಇದ್ದೀವಿ. ನೋಡ್ತಾ ಇದ್ದು ಟ್ರಾವೆಲ್ ಇದು ಪುರುಷೋತ್ತಮನ್ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ ಹಂಗೆ ಮುಂದಕ್ಕೆ ನೋಡೋಣ. ಈ ಕಡಲೆಪುರಿ, ಮಿಕ್ಚರು ಅದು ಇದೆಲ್ಲ ನೋಡಿದಾಗ ಬಾಯೆಲ್ಲ ಒಂಥರ ಜೂ ಅನ್ನುತ್ತೆ. ಅಷ್ಟೊಂದು ಆತಂಕ ನಮಗಿರುತ್ತೆ. ಯಾಕಂದರೆ ನೋಡೋದೆಲ್ಲ ತಗೊಂಡು ತಿನ್ಬೇಕಂತ ತುಂಬ ಆಸೆ ಇರುತ್ತೆ. ಅದಕ್ಕೆ ಜಾತ್ರೆ ಅನ್ನೋದು ಹೋಗೋಕ್ಕೆ ತುಂಬ ಇಷ್ಟಪಡೋದೆಲ್ಲ, ಮಕ್ಕಳಾಗಲಿ ದೊಡ್ಡವರಾಗಲಿ. ಜಾತ್ರೆ ಅನ್ನೋದು ಏನಕ್ಕಾಗಿ ಮಾಡ್ತಾರೆ ಅನ್ನೋದು ಅದು ಬೇರೆ ಇರುತ್ತೆ ಥರ. ಈ ಪರ್ಚೇಸ್ಮೆಂಟೆಲ್ಲ ನೋಡಿ ಇದೆಲ್ಲ ತೊಗೊಂಡು ತಿನ್ಬೇಕಂತ, ತಿನ್ನೋದಕ್ಕೇ ಸುತ್ತಾಡೋಕ್ಕೇ ಭಾಳ ಇಷ್ಟಪಟ್ಟು ಹೋಗೋ ಜನರ ಸಂಖ್ಯೆ ಜಾಸ್ತಿ ನಮ್ಮ ಇಂಡಿಯಾದಲ್ಲಿ. ಅದನ್ನೇ ನಾವು ನೋಡ್ತಾ ಇದ್ದೀವಿ. ಎಲ್ಲ ತೊಗೊಂಡು ಎಷ್ಟು ಎಂಜಾಯ್ಮೆಂಟ್ ಮಾಡ್ತಾ ಇದ್ದಾರಂತ ಬಂದಿರೋರೆಲ್ಲ. ಆ ಎಂಜಾಯ್ಮೆಂಟೇ ನೋಡೋಣ. ನೋಡ್ತಾ ಇರೋದು ಟ್ರಾವೆಲ್ ವಿತ್ ಪುರುಷೋತ್ತಮನ್. ಬನ್ನಿ ನೋಡೋಣ ಮುಂದಕ್ಕೆ.
ವರ್ಷಕ್ಕೊಂದು ಸಾರಿ ನಡೆಯುವ ಕಡಲೆಕಾಯಿ ಜಾತ್ರೆ ಹೆಂಗಿದೆ ನೀವು ನೋಡಿರ್ತೀರ, ನಿಮಗೇನೆ ಭಾಳ ಆಸೆ ಆಗಿರುತ್ತೆ. ವರ್ಷಕ್ಕೊಂದು ಸಾರಿ ನೀವು ಬನ್ನಿ ಈ ಬಸವನಗುಡಿಗೆ, ಆ ಬಸವೇಶ್ವರನ ನೀವು ಆಶೀರ್ವಾದ ಪಡೀರಿ, ಈಗ ದೊಡ್ಡ ಗಣೇಶನ ಆಶೀರ್ವಾದ ಪಡೀರಿ, ಬನ್ನಿ ಸುತ್ತಾಡಿ ಎಂಜಾಯ್ಮೆಂಟ್ ಮಾಡಿ. ನೀವು ನೋಡ್ತಾ ಇರೋದು ಟ್ರಾವೆಲ್ ವಿತ್ ಪುರುಷೋತ್ತಮನ್ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ ಹಂಗೆ ಮುಂದಕ್ಕೆ ನೋಡೋಣ. ನಾವು ದೇವಸ್ಥಾನಕ್ಕೆ ಬಂದಾಯಿತು. ಇದೇ ದೊಡ್ಡ ಗಣೇಶನ ದೇವಸ್ಥಾನ. ಬೆಲ್ಲೆಲ್ಲ ಮಾರ್ತಾರೆ ನೋಡಿ, ಎಂಟ್ರೆನ್ಸಲ್ಲಿ ಬೆಲ್ಲ ಮಾರ್ತಾರೆ. ಇದೇ ದೊಡ್ಡ ಗಣೇಶನ ದೇವಸ್ಥಾನ. ಈ ದೇವಸ್ಥಾನ ಏನೋ ಒಳಗೆ ಹೋಗಿ ನೋಡೋಣ ಅಂತ. ಒಳಗೆ ಪರ್ಮಿಷನ್ ಇಲ್ಲ ವೀಡಿಯೋ ಎಲ್ಲ ತೆಗಿಯೋಕ್ಕೆ. ಆದಷ್ಟು ಆ ದೇವರ ನೋಡೋಕ್ಕಾಗತ್ತಾ ಅಂತ ಸುಮ್ಮನೆ ಹೋಗಿ ನೋಡೋಣ. ನೀವು ನೋಡ್ತಾ ಇರೋದು ಟ್ರಾವೆಲ್ ಪುರುಷೋತ್ತಮನ್. ಬನ್ನಿ ನೋಡೋಣ ಮುಂದಕ್ಕೆ.